ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಪನೀರ್ ಮಾಡುವ ವಿಧಾನ ತೋರಿಸ್ತಾ ಇದ್ದೇನೆ. ನೋಡಿ, ಅಂಗಡಿಯಲ್ಲಿ ಸಿಗುವ ಪನೀರ್ಗಿಂತಲೂ ಚೆನ್ನಾಗಿ ಮನೆಯಲ್ಲಿ ಮಾಡ್ಬೋದು. ಬನ್ನಿ ಮಾಡುವ ವಿಧಾನ ನೋಡುವ. ನಾನಿಲ್ಲಿ 1.5 ಲೀಟರ್ ಹಾಲು ತಗೊಂಡಿದ್ದೇನೆ. ಇದಕ್ಕೇನು ಸ್ಪೆಷಲ್ ಹಾಲು ಬೇಕಾಗಿಲ್ಲ, ನಾನು ಬ್ಲೂ ಪ್ಯಾಕೆಟ್ ತಗೊಂಡಿದ್ದೇನೆ. ನೋಡಿ, ಇಲ್ಲಿ ಸ್ವಲ್ಪ ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಈ ಥರ ಕೆನೆ ಒಂದು ಪ್ಯಾಕೆಟಲ್ಲಿ ಹತ್ಕೊಳ್ತದೆ. ಆಗ ಕೈಯಲ್ಲಿ ಸ್ವಲ್ಪ ಈ ಥರ ಕುಲುಕಿಸಿ ನಂತರ ಇದನ್ನು ಯೂಸ್ ಮಾಡಬೇಕು. ಆಗ ಪ್ಯಾಕೆಟಲ್ಲಿ ಹಿಡಿದ ಕೆನೆ ಎಲ್ಲ ಬಿಟ್ಟು ಕೊಡ್ತದೆ. ಈಗ ಇದನ್ನು ಕಟ್ ಮಾಡಿ ಪಾತ್ರೆಗೆ ಹಾಕಿಕೊಂಡು ಇದನ್ನು ಕುದಿಲಿಕ್ಕೆ ಇಡಬೇಕು. ನೋಡಿ, ಹಾಲು ಕುದಿಲಿಕ್ಕೆ ಇಟ್ಟಿದ್ದೇನೆ. ಒಂದು ಸಲ ಸ್ಪೂನಲ್ಲಿ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ. ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ, ಇವಾಗ ಹಾಲು ಕುದೀತಾ ಬಂದಿದೆ. ಒಮ್ಮೆ ಸರಿಯಾಗಿ ಹಾಲು ಕುದಿದ ನಂತರ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿಕೊಳ್ಬೇಕು. ಗ್ಯಾಸ್ ಉರಿ ಸ್ಲೋ ಮಾಡಿದ ನಂತರ ಹಾಗೆ ಇದನ್ನು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಉಕ್ಕಿ ಬರದ ಹಾಗೆ ನೋಡಿಕೊಳ್ಬೇಕು. ಈಗ 5 ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ಹಾಲು ಸ್ವಲ್ಪ ಗಟ್ಟಿಯಾಗಿ ದಪ್ಪಗಾಗ್ತದೆ. ಈಗ ನೋಡಿ, 5 ನಿಮಿಷ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಲಿಂಬೆ ರಸ ಒಮ್ಮೆಲೆ ಹಾಕಬಾರ್ದು. ಫಸ್ಟಿಗೆ ನಾನು 1 ಸ್ಪೂನ್ ಇಲ್ಲಿ ಹಾಕ್ತಾ ಇದ್ದೇನೆ. 1 ಸ್ಪೂನ್ ಹಾಕಿದ ನಂತರ ಒಂದು ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ ಗ್ಯಾಸ್ ಆಫ್ ಮಾಡಲಿಲ್ಲ, ಫುಲ್ಲು ಸ್ಲೋವಲ್ಲೇ ಇದೆ. ಈಗ 2ನೇ ಸಲ ಇನ್ನೊಂದು ಸ್ಪೂನ್ ಲಿಂಬೆ ರಸ ಹಾಕಿಕೊಳ್ಬೇಕು. ಒಮ್ಮೊಮ್ಮೆ ಇದು ಬೇಗ ಹಾಲು ಹೊಡೆಯುತ್ತದೆ, ಒಂದೊಂದು ಸಲ ಲೇಟಾಗಿ ಹೊಡೆಯುತ್ತದೆ, ಬೇಗನೆ ಹೊಡೆಯುವುದಿಲ್ಲ. ಹಾಗಾಗಿ ಗ್ಯಾಸ್ ಆಫ್ ಮಾಡೋದು ಬೇಡ, ಸ್ಲೋವಲ್ಲೇ ಇರಲಿ. ಈಗ ನೋಡಿ, ಹಾಲು ಹೊಡೆಯುತ್ತಾ ಬಂದಿದೆ, ಕಾಣ್ತಾ ಉಂಟು. ನೋಡಿ, ಜಾಸ್ತಿ ಇದನ್ನು ಮಿಕ್ಸ್ ಮಾಡಬಾರ್ದು. ನಿಧಾನಕ್ಕೆ 1-2-3 ಸುತ್ತು ಹೀಗೆ ತಿರುಗಿಸ್ಕೊಳ್ಬೇಕು. ಈಗ 3ನೇ ಸಲ ಉಳಿದ ಎಲ್ಲ ಲಿಂಬೆ ರಸನ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ 1-2 ಸುತ್ತು ತಿರುಗಿಸಬೇಕು. ಒಂದೊಂದು ಸಲ ಬೇಗನೆ ಹಾಲು ಹೊಡೆದು ಹೋಗ್ತದೆ, ಒಂದೊಂದು ಸಲ ಸ್ವಲ್ಪ ಲೇಟ್ ಆಗ್ತದೆ, ಕಾಯಬೇಕು. ತಕ್ಷಣಕ್ಕೆ ಕೆಲವೊಮ್ಮೆ ಆಗೋದಿಲ್ಲ. ನೋಡಿ, ಈಗ ಆಗ್ತಾ ಬಂದಿದೆ. ನೋಡಿ, ನೀರು ಕೂಡ ಸಪ್ರೇಟ್ ಆಗಿದ್ದು ಕಾಣ್ತಾ ಇದೆ. ಈ ಥರ ಆಗಬೇಕು, ಕಂಪ್ಲೀಟ್ ನೀರು ಸಪ್ರೇಟ್ ಆಗಬೇಕು. ನೋಡಿ, ಈ ಥರ ನೀರಾಗಿ ಕಾಣ್ತದೆ ಕೆನೆ ಸೈಡಿಗೆ ಬಂದು. ಜಾಸ್ತಿ ಹೊತ್ತಿದನ್ನು ಮಿಕ್ಸ್ ಮಾಡಬಾರ್ದು, ಕೆನೆ ಪುಡಿ ಪುಡಿ ಆಗ್ತದೆ. ನೋಡಿ, ನಿಧಾನಕ್ಕೆ 1-2-3 ಸುತ್ತು ತಿರುಗಿಸಿ ಈಗ ಗ್ಯಾಸನ್ನು ಆಫ್ ಮಾಡುವ. ಇದು ಆಗಿದೆ, ಈಗ ರೆಡಿ. ಈಗ ಗ್ಯಾಸ್ ಆಫ್ ಮಾಡಿ 1 ನಿಮಿಷ ಆಗಿದೆ. ನೋಡಿ, ನೀರು ಮೇಲೆ ಕಾಣ್ತಾ ಉಂಟು. ಈಗ ಇಲ್ಲಿ ಒಂದು ಪಾತ್ರೆಯ ಮೇಲೆ ಸ್ಟ್ರೈನರ್ ಇಟ್ಟು ಇದರ ಮೇಲೆ ಒಂದು ತೆಳುವಾದ ಬಟ್ಟೆಯನ್ನು ಹಾಕಿಕೊಳ್ಬೇಕು. ಇದು ಪನೀರ್ ಮಾಡಲಿಕ್ಕಂತಲೇ ತೆಗೆದಿಟ್ಟಿರುವ ಬಟ್ಟೆ. ಪನೀರ್ ಮಾಡಿ ಆದ ನಂತರ ಇದನ್ನು ವಾಶ್ ಮಾಡಿ ಹಾಗೆಯೇ ತೆಗೆದಿಡಬೇಕು. ಈಗ ಇದಕ್ಕೆ ಈ ಒಡೆದ ಹಾಲನ್ನು ಹಾಕಿ ಇದನ್ನು ಸೋಸಿಕೊಳ್ಬೇಕು. ನೋಡಿ, 3 ಪ್ಯಾಕೆಟ್ ಹಾಲಲ್ಲಿ ಎಷ್ಟು ಪನೀರ್ ಆಗಿದೆ ಅಂಥೇಳಿ. ಮತ್ತು ತಳ ಕೂಡ ಹಿಡಿಯುವುದಿಲ್ಲ. ಒಮ್ಮೆ ಸರಿಯಾಗಿ ಹಾಲು ಕುದಿದ ನಂತರ ಮತ್ತು ಸ್ಲೋ ಫ್ಲೇಮಲ್ಲಿ 5 ನಿಮಿಷ ಹಾಲನ್ನು ಚೆನ್ನಾಗಿ ಕುದಿಸಿಕೊಂಡ್ರೇ ಇಷ್ಟು ಪನೀರ್ ಸಿಗ್ತದೆ, ಇಲ್ಲದ್ರೆ ಇಷ್ಟು ಸಿಗುವುದಿಲ್ಲ. ಈಗ ಈ ನೀರನ್ನು ಚೆಲ್ಲಿ ಇದರ ಮೇಲೆ ಪುನಃ ಸ್ಟ್ರೈನರನ್ನು ಇಡಬೇಕು. ಈಗ ಇನ್ನೊಂದು ಸಲ ಇದರ ಮೇಲೆ ಸ್ವಲ್ಪ ನೀರನ್ನು ಹಾಕಿಕೊಳ್ಬೇಕು. ಇದರಲ್ಲಿ ಹುಳಿಯ ಅಂಶ ಇದ್ದರೆ ಹೋಗ್ತದೆ. ಹಾಗೆ ನೀರನ್ನು ಸ್ವಲ್ಪ ಹಾಕಿ ಹೀಗೆ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು. ಆ ನಂತರ ಇನ್ನೊಂದು ಸಲ ನೀರು ಹಾಕಿಕೊಳ್ಬೇಕು. ಸ್ವಲ್ಪ ನೀರು ಇಳಿದು ಹೋದ ನಂತರ ಹೀಗೆ ಹುಟ್ಟು ಮಾಡಿ ಇನ್ನೊಂದು ಸಲ ಕೈಯಲ್ಲಿ ಸ್ವಲ್ಪ ಹಿಂಡಿಕೊಳ್ಳಬೇಕು. ಈ ಥರ ಅಗಲವಾದ ಪಾತ್ರೆಯ ಮೇಲೆ ಈ ಥರ ತೂತಿರುವ ಪಾತ್ರೆಯನ್ನು ಇಟ್ಟಿದ್ದೇನೆ. ಈಗ ಈ ಪನೀರ್ನ ಬಟ್ಟೆಯನ್ನು ಚೆನ್ನಾಗಿ ಫೋಲ್ಡ್ ಮಾಡಬೇಕು. ನೋಡಿ, ಸ್ವಲ್ಪ ನಾನು ಇದ್ದ ನೀರನ್ನೆಲ್ಲ ಹಿಂಡಿ ತೆಗೆದಿದ್ದೇನೆ ಕೈಯಲ್ಲಿ. ಆ ನಂತರ ಸ್ಕ್ವೇರ್ ಶೇಪಲ್ಲಿ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು. ಅಲ್ಲಿ ನೀವು ಗಂಟು ಹಾಕಿದರೆ ಮಧ್ಯಕ್ಕದು ಏನಾಗುತ್ತೆ, ಪನೀರ್ ಮಧ್ಯದಲ್ಲಿ ಒಂದು ಹೊಂಡದ ಥರ ತೂತಾಗಿ ಬರ್ತದೆ. ಹಾಗೆ ಗಂಟು ಹಾಕಬಾರ್ದು, ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಸ್ಕ್ವೇರ್ ಶೇಪಲ್ಲಿ. ಸರಿಯಾಗಿ ಸ್ಕ್ವೇರ್ ಶೇಪ್ ಬರುವ ಹಾಗೆ ಈ ಥರ 2 ಸೈಡ್ ಕೂಡ ಫೋಲ್ಡ್ ಮಾಡಿ ಇಡಬೇಕು. ಈಗ ನೋಡಿ, ಸ್ಕ್ವೇರ್ ಶೇಪಲ್ಲಿ ಫೋಲ್ಡ್ ಮಾಡಿ ಆಯಿತು. ಈಗ ಇದನ್ನು ಈ ತೂತಿರುವ ಪ್ಲೇಟ್ ಮೇಲೆ ಇಟ್ಟು ಇದರ ಮೇಲೆ ಈ ಥರ ಚಪಾತಿ ಮಣೆ ಅಥವಾ ಒಂದು ಪ್ಲೇಟ್ ಯಾವುದಾದ್ರೂ ಪ್ಲೇಟನ್ನು ಇಟ್ಟು ಅದರ ಮೇಲೆ ಭಾರವಾದ ಒಂದು ಡಬ್ಬವನ್ನು ಇಡಬೇಕು. ಯಾವುದಾದ್ರೂ ಅಕ್ಕಿ ಡಬ್ಬ ಯಾವುದಾದ್ರೂ ಇಟ್ಟರೂ ಆಗ್ತದೆ, ಸ್ವಲ್ಪ ಭಾರ ಇರಬೇಕದು.
ಇದರ ಮೇಲೆ ಭಾರ ಜಾಸ್ತಿ ಇಟ್ಟಷ್ಟು ಪನೀರ್ ಕೂಡ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ಅಕ್ಕಿ ಡಬ್ಬವನ್ನು ಈ ರೀತಿ ಇಟ್ಟಿದ್ದೇನೆ. ಈಗ ಇದನ್ನು 3 ಗಂಟೆಗಳ ಕಾಲ ಹಾಗೆ ಬಿಡಬೇಕು. 3 ಗಂಟೆಯ ನಂತರ ಪನೀರ್ ಹೇಗೆ ಆಗಿದೆ ಅಂತ ನೋಡುವ. ಈಗ ಇದನ್ನಿಟ್ಟು 3 ಗಂಟೆ ಆಗಿದೆ. ಈಗ ತೆಗೆದು ನೋಡುವ. ನೋಡಿ ಪನೀರ್ ಎಷ್ಟು ಚೆನ್ನಾಗಿ ಸ್ಕ್ವೇರ್ ಶೇಪಲ್ಲಿ ಬಂದಿದೆ. ಈಗ ಈ ಪ್ಲೇಟನ್ನು ತೆಗೆಯುವ. ನೋಡಿ ಇಳಿದು ಹೋದ ನೀರೆಲ್ಲ ಈ ಪ್ಲೇಟಲ್ಲಿ ನಿಂತಿದೆ. ಈಗ ಇದನ್ನು ಕಟ್ ಮಾಡುವ. ಮೊದಲಿಗೆ ಇದನ್ನು ಮಧ್ಯದಲ್ಲಿ ಕಟ್ ಮಾಡಿಕೊಳ್ಳಬೇಕು. ಹೀಗೆ ಮಾಡಿದರೆ ನಿಮಗೆ ಪೀಸ್ ಸರಿಯಾಗಿ ಸಿಗ್ತದೆ. ನಿಮಗೆ ಯಾವ ಶೇಪಿಗೆ ಎಷ್ಟು ದೊಡ್ಡದು ಬೇಕು ಆ ಶೇಪಿಗೆ ಕಟ್ ಮಾಡಿಕೊಳ್ಬಹುದು. ಚಿಕ್ಕದು ಬೇಕಿದ್ರೆ ಚಿಕ್ಕದು ಮಾಡಿ, ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡಿಕೊಳ್ಳಿ. ನಾವು ಅಂಗಡಿಯಿಂದ ತಂದ ಪನ್ನೀರ್ ಒಮ್ಮೊಮ್ಮೆ ಸ್ವಲ್ಪ ಹುಳಿಯಾಗಿರ್ತದೆ ಮತ್ತು ಅದನ್ನು ತುಂಬ ದಿನದವರೆಗೆ ಸ್ಟಾಕ್ ಮಾಡಿ ಇಟ್ಟಿರ್ತಾರೆ. ಈ ಥರ ಮನೆಯಲ್ಲಿ ಸಾಫ್ಟಾಗಿ ಟೇಸ್ಟಿಯಾಗಿ ಪನ್ನೀರ್ ಮಾಡಿ ಫ್ರೀಝರ್ನಲ್ಲಿ ಇಟ್ಟರೆ 1 ತಿಂಗಳವರೆಗೆ ನಮಗೆ ಬೇಕಾದಾಗ ತೆಗೆದು ಯೂಸ್ ಮಾಡ್ಬೋದು. ನೋಡಿ ಪನ್ನೀರ್ ಕಟ್ ಮಾಡಿ ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೇನೆ. ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಫ್ರೀಝರ್ನಲ್ಲಿ ಇಡ್ತೀನಿ. ಫ್ರಿಜ್ನಲ್ಲಿ ಕೆಳಗೆ ಇಡಬಾರ್ದು, ಫ್ರೀಝರಲ್ಲೇ ಇಡಬೇಕು. ಇದನ್ನು 1 ತಿಂಗಳವರೆಗೆ ಬೇಕಾದಾಗ ತೆಗೆದು ಯೂಸ್ ಮಾಡ್ತೇನೆ. ಇದೇನು ಬೇಗ ಹಾಳಾಗೋದಿಲ್ಲ. ಹಾಗೆಯೇ ಇವತ್ತಿನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.